ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥಣಿ ತಾಲೂಕಿನ ದಂಡಾಧಿಕಾರಿಯಾದ ಸಿದ್ದರಾಯ ಚಟ್ಯಪ್ರ ಭೋಸ್ಲಿ ಇವರ ನೇತೃತ್ವದಲ್ಲಿ ಅಥಣಿ ತಾಲೂಕಿನಲ್ಲಿ ಜನಗಣತಿ ಚಾಲನೆಯಲ್ಲಿ ಇರುತ್ತದೆ. ನಮ್ಮ ಜನಗಣತಿ ನಮ್ಮ ಅಭಿವೃದ್ಧಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಸರ್ಕಾರ ಜನಗಣತಿ 2027 ಹಮ್ಮಿಕೊಂಡಿದ್ದು, ಇದರ ಅಂಗವಾಗಿ ಸರ್ಕಾರ ಸ್ವಯಂ ಗಣತಿ ವ್ಯವಸ್ಥೆಯನ್ನ ಪರಿಚಯಿಸಿದೆ. ಅಂದರೆ ಸಾರ್ವಜನಿಕರು ಆನ್ಲೈನ್ ಮೂಲಕ ಜನಗಣತಿಯಲ್ಲಿ ಪಾಲ್ಗೊಂಡು ತಮ್ಮ ವಿವರಗಳನ್ನು ಹಂಚಿಕೊಳ್ಳಬಹುದಾಗಿದೆ. ಇದು ಏಪ್ರಿಲ್ 1ರಿಂದ ಏಪ್ರಿಲ್ 15ರವರೆಗೂ ಕಾಲಾವಕಾಶ ನೀಡಲಾಗಿದ್ದು, ಏಪ್ರಿಲ್ 16ರಿಂದ ಜನಗಣತಿ ಮಾಡುವ ಸಿಬ್ಬಂದಿಗಳು ಮನೆ ಮನೆಗಳಿಗೆ ಭೇಟಿ ನೀಡಿ ಜನಗಣತಿಯ ವಿವರವನ್ನು ಪಡೆದುಕೊಳ್ಳಲಿದ್ದಾರೆ. ಇದೇ 2026ರ ಜನಗಣತಿಯಲ್ಲಿ ಯಾವುದೇ ರೀತಿಯ ಹೊರ ರಾಜ್ಯದ ಜನರು ನಮ್ಮ ತಾಲೂಕಿನಲ್ಲಿ ಎಷ್ಟು ಜನರು ಬಂದಿರುತ್ತಾರೆ, ಬಂದ ವ್ಯಕ್ತಿಗಳ ಬಳಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ ಐಡಿ ಇರುತ್ತದೆಯೋ ಇಲ್ವೋ, ಇದ್ದರೆ ಯಾವ ತಾಲೂಕಿಗೆ ಸಂಬಂಧಪಟ್ಟಂತ ದಾಖಲೆಗಳು ಇರುತ್ತವೆ, ಎಲ್ಲಾದರೂ ನಮ್ಮ ಅಥಣಿ ತಾಲೂಕಿನ ದಾಖಲೆಗಳು ಇದ್ದರೆ ದಾಖಲಾತಿಗಳನ್ನು ಇವರು ಯಾವ ಸಮಯದಲ್ಲಿ ಮಾಡಿಕೊಂಡಿದ್ರು, ಎಷ್ಟು ವರ್ಷಗಳಿಂದ ಇವರು ಅಥಣಿ ತಾಲೂಕಿನಲ್ಲಿ ವಾಸವಾಗಿರುತ್ತಾರೆ, ಇವರ ಕುಟುಂಬಸ್ಥರು ಎಷ್ಟು ಜನ ಎಂಬುದರ ಕುರಿತು ದಾಖಲೆಗಳು ಇದ್ದರೆ ಆ ದಾಖಲೆಗಳು ನಕಲಿ ಇರ್ತಾವ ಅಥವಾ ಅಸಲಿ ಇರುತ್ತವೆ ಎಂಬುದನ್ನು ಗಂಭೀರವಾಗಿ ಪರಿಶೀಲನೆ ಮಾಡಬೇಕು. ಅವರ ಬಳಿ ಇರುವಂತಹ ದಾಖಲಾತಿಗಳ ಪ್ರತಿಯನ್ನ ಪಡೆದುಕೊಳ್ಳಬೇಕು. ಅದರಂತೆಯೇ ನಮ್ಮ ತಾಲೂಕಿನಲ್ಲಿ ಈ ವರ್ಷ ಎಷ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬೆಳೆದುಕೊಂಡಿದ್ರೆ ಅವರ ಕುಟುಂಬಸ್ಥರಿಗೆ ಮತದಾರರ ಚೀಟಿಯನ್ನ ಪಡೆದುಕೊಂಡಿರುತ್ತಾರೋ ಇಲ್ಲವೋ, ಅವರ ಕುಟುಂಬಸ್ಥರಲ್ಲಿ ಎಷ್ಟು ಹೆಣ್ಣು ಎಷ್ಟು ಗಂಡು ಹಾಗೂ ಸಂಪೂರ್ಣವಾಗಿ ಅವರ ಕುಟುಂಬಸ್ಥರ ಸಂಖ್ಯೆ ಎಷ್ಟು, ಮೊದಲು ಒಂದು ಬಾರಿ ಎಲ್ಲಾದರೂ ಬೇರೆ ತಾಲೂಕಿನಿಂದ ವರ್ಗಾವಣೆ ದಾಖಲೆಗಳನ್ನು ಮಾಡಿಕೊಂಡಿರ್ತಾರೋ ಏನೋ, ಹೀಗೆ ತಮ್ಮ ಕಚೇರಿಯಲ್ಲಿರುವ ತಮ್ಮ ಸಿಬ್ಬಂದಿಯಾದ ಮಾಂತೇಶ್ ಲಂಗೋಟಿ ಇದಕ್ಕೆ ಸಂಬಂಧಪಟ್ಟ ಜನಗಣತಿಯ ಅಧಿಕಾರಿಯಾಗಿದ್ದು ಅವರನ್ನ ಕರೆದುಕೊಂಡು ಇದಕ್ಕೆ ಎಷ್ಟು ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕು ಎಂದು ಕೇಳಿಕೊಂಡು ಸರ್ಕಾರದಿಂದ ಬಂದ ನಿಯಮಗಳೇನು ಎಂದು ಈ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಂಡು ಅದರಂತೆಯೇ ಮಾಂತೇಶ್ ಲಂಗೋಟಿಯವರು 900 ಪ್ರೈಮರಿ ಸ್ಕೂಲ್ ಟೀಚರ್, ಹೈಸ್ಕೂಲ್ ಪ್ರೈಮರಿ ಟೀಚರ್ಗಳನ್ನು ಕರೆದು ತಹಶೀಲ್ದಾರ್ ನೇತೃತ್ವದಲ್ಲಿ ಮೀಟಿಂಗ್ ಮಾಡಿ ಜನಗಣತಿಗೆ ತರಬೇತಿಯನ್ನ ನೀಡಿ ಕಡ್ಡಾಯವಾಗಿ ಸರ್ಕಾರದ ಸೂಚನೆಗಳನ್ನು ನೀಡಿದ್ದಾರೆ. ಮೊದಲೇ ರಾಜ್ಯದಲ್ಲಿ ಕೋಗಿಲೆ ಸೈಟ್ ಡೆಮಾಲಿಷ್ ಮಾಡಿದಾಗ ವಿರೋಧ ಪಕ್ಷದ ನಾಯಕರು ರಾಜ್ಯದ ಬಹಳಷ್ಟು ಗೊಂದಲಗಳನ್ನು ಸೃಷ್ಟಿಯಾಗಿತ್ತು. ಅದರಂತೆ ನಡೆದುಕೊಳ್ಳಬಾರದು ಎಂದು ಉದಾಹರಣೆಗಳನ್ನು ನೀಡಿ ತರಬೇತಿ ಮೂಲಕ ನಡೆಸಿಕೊಳ್ಳುತ್ತಿದ್ದಾರೆ. ಈ ಜನಗಣತಿಯನ್ನ ನೋಡಿದಾಗ ಅಥಣಿ ತಾಲೂಕಿನ ಸಾರ್ವಜನಿಕರು ಮತ್ತು ಮುಖಂಡರು, ಅದರಂತೆಯೇ ಇಂದಿನ ಯುವ ಪೀಳಿಗೆಗಳು ಈ ಬಾರಿ ನಮ್ಮ ತಾಲೂಕಿನಲ್ಲಿ ಭಾರಿ ಮಟ್ಟದ ನಿಷ್ಠೆಯಿಂದ ಕಾನೂನುದಾರಿಗಳನ್ನು ಪಾಲನೆ ಮಾಡಬೇಕು ಹೊರತು ಯಾರೂ ಕೂಡ ಕಾನೂನನ್ನ ಉಲ್ಲಂಘನೆ ಮಾಡಬಾರದು. ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗಬಾರದು. ಇದನ್ನ ಕಡ್ಡಾಯವಾಗಿ ಗಂಭೀರವಾಗಿ ಕೆಲಸ ಮಾಡಬೇಕು ಎಂದು ತಮ್ಮ ಸಿಬ್ಬಂದಿಗಳಿಗೆ ಹೇಳಿ, ಅದರಂತೆಯೇ ಮಾಂತೇಶ್ ಲಂಗೋಟಿಯವರು ಕೂಡ 900 ಸಿಬ್ಬಂದಿಗಳನ್ನ ಕರೆದುಕೊಂಡು ಸೇವೆಯಲ್ಲಿ ಸದಾಕಾಲ ತೊಡಗಿಸಿಕೊಂಡಿದ್ದಾರೆ. ಜನಗಣತಿಯನ್ನ ಮಾಡುವುದನ್ನ ನೋಡಿ ಜನರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ.